ನಮಸ್ಕಾರ. ಹರಿಯ ಶ್ರೀನಿವಾಸ, ಸಾಷ್ಟಾಂಗ ನಮಸ್ಕಾರಗಳು. सुमतिभिरनुमेजं शुभ्रकाजं सखाजं सुखमयमनपाजं मुक्त्युपाजं विमाजं नृहजमहममेजं धेजमम्नाजकेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हृदे येन प्रादुरभाविभूमिवरदे व्यस्तारिगोसन्ततिः प्रावोदिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नावान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतमवप्यखिलैः सुवाक्यैः अस्योद्भवादिनमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। 167ನೇ ಸುಧಾಮೂಲ. ಅದರಲ್ಲಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಉಳಿದಿದೆ ಯಾದುಪತ್ಯದಲ್ಲಿ. ಘಾತಿ ಕರ್ಮ ಚತುಷ್ಟಯ ನಾಶೇಪಿ ಅಘಾತಿ ಕರ್ಮ ಚತುಷ್ಟಯಮಸ್ತೇವ. ಅಂದ್ರೆ ಇದುವರೆಗೆ 4 ತರಹ ಕರ್ಮಗಳನ್ನ ಹೇಳಿದ್ರು ಜೈನರ ಮತದಲ್ಲಿ. ಅದು ಯಾವ್ದಿದ್ರು ಅವ್ರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದೆಲ್ಲ ಹೊರಟೋಗಿದೆ. ಸಮ್ಯಕ್ ಜ್ಞಾನ ಬಂದಿದೆ ಒಬ್ಬನಿಗೆ, ಅಂದ್ರೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅವನು. ಜೈನ ಮತ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು, ಅದರಿಂದ ಒಳ್ಳೆ ಜ್ಞಾನ ಬರುತ್ತೆ ನನಗೆ. ಅಷ್ಟೇ ಅಲ್ಲ, ತೀರ್ಥಕರರು ಏನೇನು ಉಪದೇಶ ಮಾಡಿದ್ದಾರೆ ಅದೆಲ್ಲ ಸರಿಯಾಗಿದೆ, ಆದ್ರಿಂದ ನನ್ನ ಮೋಕ್ಷಕ್ಕೆ ಯಾವುದೇ ರೀತಿಯ ವಿಘ್ನಗಳು ಇಲ್ಲ ಅಂತ ಇದೆಲ್ಲ ಜ್ಞಾನ ಇದ್ದವನಿಗೆ ಏನಾಗುತ್ತೆ ಅಂದ್ರೆ ಮೋಕ್ಷದ ಹಾದಿ ಸುಲಭ ಆಗತ್ತೆ. ಹಾಗಂತ ಹೇಳಿ ಅವನು ಮೋಕ್ಷಕ್ಕೆ ಹೋಗಿಲ್ಲ. ಯಾಕೆ? ಈ 4 ಕರ್ಮ ಘಾತಿ ಕರ್ಮ ಅಂತ ಕರೀತಾರೆ. ಈ 4 ಕರ್ಮ ನಾಶ ಆಗಿದ್ರು ಕೆಲವು ಕರ್ಮ ಇದೆ, ಆ ಕೆಲವು ಕರ್ಮ ನಾಶ ಆಗಿಲ್ಲ. ಹಾಗಾದ್ರೆ ಯಾವ್ದದು? ಅಘಾತಿ ಕರ್ಮ. ಅದು 4 ಇದೆಯಂತೆ. ಅದನ್ನ ಇಲ್ಲಿ ಯಾದುಪತ್ಯದಲ್ಲಿ ಬಿಡಿಸಿದ್ದಾರೆ. ಶರೀರ ಸಂಸ್ಥಾನ, ತದಭಿಮಾನ,
ತತ್ ಸ್ಥಿತಿ ತತ್ಪ್ರಯುಕ್ತ ಸುಖ ದುಃಖಾದಿ ಹೇತುಭೂತಂ ಇದು ಸಮಯಪಾದೆ ಉಕ್ತಂ. ಹಿಂದೆನೇ ಇದ್ರ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಶರೀರ ಇರೋದು, ಶರೀರದಲ್ಲಿ ಅಭಿಮಾನ, ಶರೀರದಲ್ಲಿ ಇರೋದು, ಹಾಗಾಗಿ ಶರೀರದಲ್ಲಿ ಆಗುವಂತಹ ಸುಖ ದುಃಖ ಎಲ್ಲ ಅನುಭವಿಸೋದು. ಇವೆಲ್ಲ ಇಲ್ಲಿ ಆಯುಷ್ಯನೇ ಮೊದಲಾದವುಗಳಿಗೆ ಕಾರಣವಾದ ಕರ್ಮ ಇದೆ ಅಂತ ಹೇಳಿದ್ರಲ್ಲ. ಅಂದ್ರೆ ಒಬ್ಬ ತಾನು ಜಿನವತಾನುಯಾಯಿಯಾಗಿ ಈ ಎಲ್ಲ ಕರ್ಮಗಳನ್ನ ತಾನು ಇಟ್ಕೊಂಡಿದ್ರಿಂದ ಯಾವ ಕರ್ಮ ಈಗ ಹೇಳಿದಂತೆ ಶರೀರ, ಅದರಲ್ಲಿರುವಂತಹ ಒಂದು ಸುಖ ದುಃಖ, ಮತ್ತೆ ಶರೀರದ ಮೇಲೆ ಅಭಿಮಾನ, ಹಾಗೆ ಶರೀರದ ಒಳಗಡೆ ಜೀವ ಇರ್ತಾನೆ, ಇದೆಲ್ಲ ಇರೋದ್ರಿಂದ ಏನಾಯ್ತು, ಅವನಿಗೆ ಈ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಈ ಶರೀರ, ಅದ್ರ ಮೇಲಿನ ಅಭಿಮಾನ, ಅದ್ರ ಒಳಗಡೆ ಸ್ಥಿತಿ, ಅಷ್ಟೇ ಅಲ್ಲ ಸುಖ ದುಃಖ ಎಲ್ಲ ಬಿಟ್ಟು ಹೋಗ್ತಾನೆ ಈ ದೇಹದಿಂದ ಹೊರಕ್ಕೆ, ಆಗ ಅವನಿಗೆ ಮೋಕ್ಷ ಆಯ್ತು ಅಂತ ಅರ್ಥ. ಇದನ್ನ ಇಲ್ಲಿ ಜಯತೀರ್ಥರು ಆಯುರಾದಿ ಕಾರಣವಸ್ತೇವ, ಏನೇ ಆಗ್ಲಿ ಜ್ಞಾನ ಬಂದಿರ್ಲಿ, ಅದು ತತ್ವಜ್ಞಾನವೇ ಆಗ್ಲಿ, ಆದ್ರೂ ಈ ಆಯುಷ್ಯಕ್ಕೆ ಬೇಕಾದ ಕರ್ಮ ಇನ್ನೂ ಇರೋದ್ರಿಂದ ಇನ್ನೂ ಅವನು ಸಂಸಾರದಲ್ಲೇ ಇರಬೇಕಾಗಿದೆ ಅಂತ ಅದನ್ನ ಬಿಡಿಸಿದ್ದಾರೆ. ಇಲ್ಲಿ ಆಯುರಾದಿ ಕಾರಣ ಅನ್ನೋದ್ರಿಂದ ಏನ್ ತಗೊಳ್ಬೇಕು ಅಂದ್ರೆ ಈ ಅಘಾತಿ ಕರ್ಮ ಅಂತ ಏನಿದೆಯಲ್ಲ ಇದನ್ನ ತಗೊಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ಶ್ರೀನಿವಾಸ ತೀರ್ಥರ ಟಿಪ್ಪಣಿ, ಅಲ್ಲಿ ಬರುವಂತ ವಿಷಯ ಎಷ್ಟು, ಜ್ಞಾನ ಸಂಗ್ರಹಾರ್ಥಂ ಅಂತ ಒಂದು ಶಬ್ದ ಬಂದಿದೆ. ಈ ಜ್ಞಾನ ಸಂಗ್ರಹಾರ್ಥಂ ಅನ್ನೋದಕ್ಕೆ ಏನರ್ಥ ಅಂತ ಇಲ್ಲಿ ಬಿಡಿಸಿದ್ದಾರೆ. ಜ್ಞಾನ ಸಂಗ್ರಹ ಮಾಡೋದು ಅಂದ್ರೆ ಏನ್ ಸಂಗ್ರಹ ಮಾಡೋದು, ತತ್ವಜ್ಞಾನ ಸಂಗ್ರಹ ಮಾಡೋದು ಅಂತ ಅರ್ಥ. ಈ ತತ್ವಜ್ಞಾನ ಸಂಗ್ರಹ ಮಾಡ್ಲಿಕ್ಕೋಸ್ಕರನೇ ವಿಶೇಷವಾಗಿ ಪ್ರಮಾಣಗಳು ಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ಅಹಿಂಸಾಯಾಶ್ಚ ಧರ್ಮತ್ವಂ ಕೇನ ಬಾನೇನ ಗಮ್ಯತೆ. ನೀವೆಲ್ಲ ಸಂಗ್ರಹ ಮಾಡಿದಲ್ಲ, ಅಹಿಂಸಾ ಅದು ಪರಮಧರ್ಮ, ಕಳ್ತನ ಮಾಡದೇ ಇರೋದು ಪರಮಧರ್ಮ, ಮತ್ತೆ ಇಂದ್ರಿಯ ನಿಗ್ರಹ ಅದು ಪರಮಧರ್ಮ, ಇದೆಲ್ಲ ಶ್ರೇಷ್ಠ ಧರ್ಮ ಅಂತ ನೀವು ತೀರ್ಮಾನ ಮಾಡಿದ್ರಿ. ಆದ್ರೆ ಈ ತರಹದ ವಿಷಯ ಸಂಗ್ರಹ ಮಾಡ್ಲಿಕ್ಕೆ ನಿಮಗೆ ಏನಾರೊಂದು ಪ್ರಮಾಣ ಬೇಕು, ಆ ಪ್ರಮಾಣ ಇಲ್ಲ ಅಂತ ಪ್ರಬಲವಾದ ಆಕ್ಷೇಪ ಬಂದಿತ್ತು. ಅಥವಾ ಇನ್ನೊಂದು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಸಪ್ತಘಟಿಕಾ ಭೋಜನಾದಿ ಸಮುಚ್ಚಯ ಅಂತ. ಈ ಸಪ್ತಘಟಿಕಾ ಭೋಜನ ಅಂತ ಒಂದಿದೆ. ಘಟಿಕ ಅಂದ್ರೆ 24 ನಿಮಿಷ, ಗಳಿಗೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಘಟಿಕ ಅಂತ ಕರೀತಾರೆ. ಸಪ್ತಘಟಿಕ ಅಂದ್ರೆ 7 ಘಟಿಕೆ, ಅಂದ್ರೆ ಸುಮಾರು 2 ಗಂಟೆ ದಾಟಿ ಒಂದು 40 ನಿಮಿಷ 50 ನಿಮಿಷ ಈ ಲೆಕ್ಕದಲ್ಲಿ ಈ ಸೂರ್ಯಾಸ್ತ ಏನಾಗುತ್ತಲ್ಲ, ಸೂರ್ಯಾಸ್ತದ ಸಮಯ, ಅದು ಸಾಯಂಕಾಲದ ಸಮಯ ಒಂದಿಷ್ಟಿರುತ್ತೆ. ಆ ಸಾಯಂಕಾಲದ ಸಮಯ ಅದು ಸಂಧ್ಯಾಕಾಲ ಅಂತ. ಈ ಸಾಯಂಕಾಲದ ಸಮಯ ಅವರು ಊಟ ಮಾಡೋದು ಆ ಸೂರ್ಯಾಸ್ತ ಆಗೋದಕ್ಕಿಂತ ಮುಂಚೆ, ಅದಾದ್ಮೇಲೆ ಮಾಡಲ್ಲ. ಯಾರು ಸನ್ಯಾಸಿಗಳು, ಗೃಹಸ್ಥರಾದವರು, ಅವರು ಕೆಲವರು ಧರ್ಮ ಪರಿಪಾಲನೆ ಮಾಡೋರು ಇರ್ತಾರೆ, ಮಾಡದೇ ಇರೋರು ಇರ್ತಾರೆ. ಅಂತೂ ಒಟ್ಟು ಬೇಗ ಭೋಜನ ಆಗ್ಬೇಕು, ಲೇಟ್ ಆಗಿ ಭೋಜನ ಆಗ್ಬಾರ್ದು ಅಂತ ಇರೋದು ಶಾಸ್ತ್ರ. ಅದು ನಮ್ಮಲ್ಲೂ ಕೂಡ ಇದೆ. ಅವರು ಇನ್ನೂ ಏನ್ ಪಾಲನೆ ಮಾಡ್ತಾರೆ, ಸಪ್ತಘಟಿಕಾ ಭೋಜನ ಅಂತ. ಅದೇನು ಅಂತ ಇಲ್ಲಿ ಶ್ರೀನಿವಾಸ ತೀರ್ಥರು ಬಿಡಿಸ್ತಾರೆ. ಸಾಯಂಕಾಲಸ್ಯ ಸಪ್ತಘಟಿಕಾ ಉರ್ವರಿತಾ ಸಂತಿ ತತಃ ಪ್ರಾಗೇವ ಭೋಜನಂ ಕರ್ತವ್ಯಂ ಇತ್ಯರ್ಥ ಅಂತ. ಸಾಯಂಕಾಲಕ್ಕೆ ಒಟ್ಟು ಸುತ್ತ ಹಾಕೊಂಡ್ರೆ 2 ಗಂಟೆ 40 ರಿಂದ 50 ನಿಮಿಷ ಇದೆ ಒಂದು ಗುಂಪು, ಅಷ್ಟು ಸಾಯಂಕಾಲದ ಅವಧಿ. ಅದೇನಾಗುತ್ತೆ, ಬೆಳಗಿನ ಜಾವ ಬೇರೆ, ಅರುಣೋದಯ ಕಾಲದ್ದು, ಆಮೇಲೆ ಸ್ವಲ್ಪ ಬೇರೆ ಸಂಗಮ ಕಾಲ ಅಂತೆಲ್ಲ ಹೇಳ್ತೀವಿ, ಮಧ್ಯಾಹ್ನ, ಆಮೇಲೆ ಮಧ್ಯಾಹ್ನದಲ್ಲಿ ಒಂದು ವಿಭಾಗ, ಆಮೇಲೆ ಸಂಜೆ. ಆ ಸಂಜೆಯ ವಿಭಾಗದಲ್ಲಿ ಈ ಸಾಯಂಕಾಲ ಕಳೆದು ಹೋದ್ರೆ ಸೂರ್ಯಾಸ್ತ ಆಗೋಗಿದೆ ಅಂತ ಅರ್ಥ. ಆದ್ರೆ ಅದಕ್ಕಿಂತ ಮುಂಚೆ ಅಂದ್ರೆ ಸುಮಾರು 4:15, 5:05 ಈ ಸಮಯಕ್ಕೆ ಅವರ ಭೋಜನ ಆಗೋಗಿರುತ್ತೆ, ಊಟನೇ ಆಗೋಗಿರುತ್ತೆ. ಆಮೇಲೆ ಅವ್ರು ಇನ್ನೇನು ತಗೊಳ್ಳೋದೇ ಇಲ್ಲ. ಮತ್ತೆ ಮಾರನೇ ದಿವಸ ಬೆಳಗ್ಗೆನ ತಗೊಳ್ಳೋದು, ಅಲ್ಲಿವರೆಗೆ ಏನು ತಗೊಳ್ಳಲ್ಲ. ಹಾಗಾದ್ರೆ ಈ ಸಾಯಂಕಾಲದ ಸಪ್ತ ಘಟಿಕೆಗಳೇನಿದೆ, ಉರ್ವರಿತ ಅಂದ್ರೆ ಸುತ್ತುವರ್ಕೊಂಡು ಏನಿದೆ, ಸಾಯಂಕಾಲ ಅಂತ ಒಂದು ತಗೊಂಡ್ರೆ ಏನು ಸುತ್ತುವರ್ಕೊಂಡಿದೆ ಇಷ್ಟು ಸಮಯ, ಈ ಟೈಮ್ಗಿಂತ ಮೊದಲೇನೆ ಅವರು ಭೋಜನವನ್ನ ಮಾಡಿರ್ತಾರೆ. ಇದೊಂದು ನಿಯಮ. ಆದ್ರೆ ಒಂದು ಪ್ರಶ್ನೆ ನಮ್ದು, ಅವ್ರು ಮಾಡ್ಲಿ, ಅದು ಆರೋಗ್ಯಕ್ಕೆ ಒಳ್ಳೇದು ಕೆಟ್ಟದ್ದು ಎಲ್ಲ ಪಕ್ಕಕ್ಕೆ, ಅದ್ ಬೇರೆ ವಿಷಯ. ಆದ್ರೆ ಸಪ್ತಘಟಿಕಾ ಭೋಜನ ಮಾಡ್ಬೇಕು ಅಂತ ಯಾವ ಶಾಸ್ತ್ರ ಹೇಳ್ತಾ ಇದೆ? ಧರ್ಮಶಾಸ್ತ್ರ. ಮೂಲ ಏನದಕ್ಕೆ? ನಮ್ಮಲ್ಲಾದ್ರೆ ಸ್ಮೃತಿ ಗ್ರಂಥಗಳಿದೆ, ಇಷ್ಟಿಷ್ಟು ಹೊತ್ತು ಬೇಗನೆ ಭೋಜನ ಮಾಡ್ಬೇಕು ಅಂತೆಲ್ಲ ಇದೆ. ಆದ್ರೆ ಅವರಲ್ಲಿ ಈ ತರದೊಂದು ಸ್ಮೃತಿ ಗ್ರಂಥ ಇಲ್ಲ. ಯಾಕಿಲ್ಲ? ಜೈನ ಸ್ಮೃತಿ ಗ್ರಂಥಗಳು ಬೇಕಾದಷ್ಟಿದೆ. ಅವರು ಧರ್ಮಶಾಸ್ತ್ರ ಕುರಿತಾಗಿ ಬೇಕಾದಷ್ಟು ಗ್ರಂಥ ಬರೀತಾರೆ, ಆಚಾರ ಗ್ರಂಥಗಳಿದೆ ಅವರಲ್ಲೂ. ಆ ಆಚಾರ ಗ್ರಂಥಗಳನ್ನೆಲ್ಲ ಬರ್ದಿದಾರಲ್ವಾ.
ಅದೇ ಪ್ರಮಾಣ ಆಗತ್ತೆ ಅಂದ್ರೆ ಅದಕ್ಕೆ ಯಾವ್ದು ಮೂಲ ಅಂತ ನಮ್ಮ ಪ್ರಶ್ನೆ. ಅದಕ್ಕೆ ವೇದ ಮೂಲ ಇಲ್ಲ, ಯಾವ್ದೇ ಸ್ಮೃತಿಗಳು ಮೂಲ ಇಲ್ಲ, ಯಾವ್ದೇ ಋಷಿಗಳು ಬರೆದ ಸ್ಮೃತಿಗಳು ಮೂಲ ಗ್ರಂಥ ಅಲ್ಲ ಅಂದ್ರೆ ಅದನ್ನ ಒಪ್ಪೋದು ಹೇಗೆ? ಅದು ಪ್ರಮಿತ ಹೇಗೆ? ಅದಕ್ಕೊಂದು ಪ್ರಮಾಣ ಬೇಕಲ್ಲ. ಅದು ನಮ್ಮ ಸಿದ್ಧಾಂತದಲ್ಲಿ ಹಾಗಲ್ಲ. ನಮ್ಮಲ್ಲಿ ವೇದ ಪ್ರಮಾಣ ಇದೆ, ಅದರಿಂದ ನಾವೆಲ್ಲ ಸಾಧನೆ ಮಾಡ್ತೀವಿ. ಅಲ್ಲ, ವೇದ ತರ ಅವ್ರದ್ದು ಜಿನಾಗಮ ಹಾಗೆ ಅದಕ್ಕೆ ಸಮಾನ ಅಂತ ಅನ್ಕೋಣ ಅಂದ್ರೆ ವೇದಕ್ಕೆ ಸಮಾನ ಜಿನನ ಗ್ರಂಥ ಅಲ್ಲ, ಅದನ್ನ ಒಪ್ಲಿಕ್ ಬರಲ್ಲ. ಯಾಕಂದ್ರೆ ವೇದ ಅಪೌರುಷೇಯ, ಜಿನಾಗಮ ಪೌರುಷೇಯ. ಯಾವತ್ತು ಪೌರುಷೇಯ ಅಪೌರುಷೇಯ ಗ್ರಂಥಗಳು ಅಂತ ತಕ್ಕಡಿಯಲ್ಲಿ ಹಾಕಿದ್ರೆ ಜಾಸ್ತಿ ಭಾರ ಬರೋದು ಯಾವ ಜಾಗಕ್ಕೆ? ಈ ಅಪೌರುಷೇಯ ಇರೋ ಗ್ರಂಥದ ಜಾಗಕ್ಕೆ. ಯಾಕೆಂದ್ರೆ ಪುರುಷ ರಚನೆ ಮಾಡಿದಾನೆ ಒಂದು ಗ್ರಂಥವನ್ನ ಅಂದ್ರೆ ಅಲ್ಲಿ ದೋಷಕ್ಕೆ ಅವಕಾಶ ಇದೆ. ಯಾವ ಒಬ್ಬ ಪುರುಷನೂ ರಚನೆ ಮಾಡ್ಲಿಲ್ಲ, ಅವತ್ತಿನಿಂದ ಇಲ್ಲಿವರೆಗೂ ಆ ಶಬ್ದ ರಾಶಿ ವೇದ ಹರಿತಾ ಇದೆ ಅಂದ್ರೆ ಯಾವ ದೋಷ ಇರ್ಲಿಕ್ಕೆ ಸಾಧ್ಯ? ಯಾವ ದೋಷನೂ ಅದ್ರಲ್ಲಿ. ಯಾಕೆ? ಪುರುಷನಿಂದ ರಚಿತವಾಗಿದ್ದಲ್ಲ. ಹೊರತು ಆಯಾಯ ಕಾಲದಲ್ಲಿ ಬಂದ ಋಷಿಗಳೆಲ್ಲ ಅದನ್ನ ಎಲ್ರಿಗೂ ಪಾಠ ಹೇಳಿ 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 ಪ್ರವೃತ್ತಿ ಮಾಡಿದ್ದಾರೆ, ಪರಂಪರಾ ಪ್ರವರ್ತಕರಾಗಿದ್ದಾರೆ. ಸಂಪ್ರದಾಯ ಪ್ರವರ್ತಕರು ಅಂತ ಹೇಳ್ತೀವಲ್ಲ, ಇದೆ. ವೇದ ಸಂಪ್ರದಾಯ ಪ್ರವರ್ತಕರು ಇವರಲ್ಲ, ವೇದ ಸಂಪ್ರದಾಯ ಸೃಷ್ಟಿಕರ್ತರಲ್ಲ, ಸೃಷ್ಟಿ ಮಾಡಿದವರಲ್ಲ, ಇದ್ದ ಸಂಪ್ರದಾಯ ಮುಂದುವರಿಸ್ಕೊಂಡು ಹೋಗಿತ್ತು ಅಂತ ಅರ್ಥ. ಆದ್ರಿಂದ ಸಂಪ್ರದಾಯ ಪ್ರವರ್ತಕರು ಅಂತ ಹೇಳೋದು ಕೆಲವರಲ್ಲಿ ಬಳಸ್ಬೇಕು, ಎಲ್ಲರಲ್ಲೂ ಸಂಪ್ರದಾಯ ಪ್ರವರ್ತಕರು ಅಂತ ಹೇಳೋ ಹಾಗಿಲ್ಲ. ಸಂಪ್ರದಾಯ ಸೃಷ್ಟಿಕರ್ತೃಗಳಿರ್ತಾರೆ, ಸೃಷ್ಟಿ ಮಾಡಿದವರೇ ಕೆಲವರು ಇರ್ತಾರೆ, ಅವರು ಸಂಪ್ರದಾಯ ಸೃಷ್ಟಿಕರ್ತೃಗಳು. ಇನ್ನು ಮಿಕ್ಕಿದವರೆಲ್ಲ ಅದೇ ಸಂಪ್ರದಾಯ ಪ್ರವರ್ತಕರಾಗ್ತಾರೆ. ಅದೇ ರೀತಿ ಇಲ್ಲಿ ತಿಳ್ಕೊಳ್ಬೇಕು. ಅಂತೂ ಈ ಸಪ್ತಘಟಿಕಾ ಭೋಜನ ಈ ಎಲ್ಲ ವಿಧಿ ಏನಿದೆ, ಇದು ಯಾವುದೇ ರೀತಿಯ ಸಂಪ್ರದಾಯ ಇಲ್ಲ. ಏನ್ ಸಂಪ್ರದಾಯ? ಜಿನ ಮುನಿಗಳ ಸಂಪ್ರದಾಯ ಇದೆ ಅಷ್ಟೇ, ಅವರಲ್ಲಿ ಮಾಡೋದು. ಅದು ಬಿಟ್ರೆ ಇನ್ ಯಾವುದೇ ಒಂದು ಧರ್ಮ ಗ್ರಂಥದ ಒಂದು ಆಧಾರ ಇಲ್ಲ ಇದಕ್ಕೆ. ಆದ್ರಿಂದ ಇದನ್ನ ಒಪ್ಲಿಕ್ ಬರಲ್ಲ ಅಂತ ಇದು ಒಂದು ಖಂಡನೆ. ಇದಾದ್ಮೇಲೆ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಇದನ್ನೇ ವಿಸ್ತಾರವಾಗಿ ಬಿಡಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಸಪ್ತಘಟಿಕಾ ಭೋಜನ ಅಂತ ಒಂದು ಶಬ್ದ ಬರುತ್ತೆ, ಅದಕ್ಕೂ ಬಿಡಿಸಿದ್ದಾರೆ. ಅದೇನು ಅಂತ ನೋಡೋಣ. ಅತ್ರಚ ಸಪ್ತಚತಾ ಘಟಿಕಾಶ್ಚ ಇತಿ ನ ವಿಶೇಷಣ ಸಮಾಸ. ಇವರು ಇಲ್ಲಿ ವ್ಯಾಕರಣದ ವಿಚಾರ ಮಾಡ್ತಾರೆ. ಸಾಮಾನ್ಯವಾಗಿ ಈ ವಾಕ್ಯಾರ್ಥ ರತ್ನಮಾಲ, ಶೇಷವಾಕ್ಯಾರ್ಥ ಚಂದ್ರಿಕೆ ಟಿಪ್ಪಣಿಗಳಲ್ಲಿ ವ್ಯಾಕರಣದ ಮುಂದಿನ ಗ್ರಂಥಗಳ ವಿಚಾರ ಇರುತ್ತೆ. ಯಾಕಂದ್ರೆ ಇವರು ಅರ್ವಾಚೀನರು, ತುಂಬಾ ಪ್ರಾಚೀನರು ಅಂತಲ್ಲ, ನಂತರ ಬರದ ವ್ಯಾಖ್ಯಾನಕಾರರು. ಹಾಗಾಗಿ ಇಲ್ಲಿ ಅನೇಕ ವಿಷಯಗಳು ಸಿಗತ್ತೆ. ಅಂದ್ರೆ ವ್ಯಾಕರಣ ಗ್ರಂಥಗಳು ಇತ್ತೀಚಿನ ಯಾವ್ಯಾವ್ದು ಬಂದಿದೆ ಅದರ ಮೇಲೆ ಇವರ ವಿಮರ್ಶೆಗಳಿರುತ್ತೆ, ಅದರಿಂದ ಅದೊಂದು ಉಪಯೋಗ. ಇವ್ರೇನ್ ವಿಚಾರ ಮಾಡ್ತಾರೆ ಇಲ್ಲಿ? ಸಪ್ತಘಟಿಕಾ ಭೋಜನ ಅಂದ್ರೆ 7 ಘಳಿಗೆಗಿಂತ ಮುಂಚೆ ಮಾಡುವ ಭೋಜನ ಅಂತ ಅರ್ಥ, ಸಪ್ತಘಟಿಕಾ ಭೋಜನ ಅಂದ್ರೆ. ಆದ್ರೆ ಈ ಅರ್ಥ ಹೇಗ್ ಸಿಗತ್ತೆ ಅಂತ ಇವರಿಗೆ ಪ್ರಶ್ನೆ. ಯಾಕೆಂದ್ರೆ ಸಪ್ತ ಘಟಿಕೆಗಳು ಅಂದ್ರೆ ಘಳಿಗೆಗಳಲ್ಲಿ ಮಾಡುವ ಭೋಜನನೋ 7 ಘಳಿಗೆಗಳಲ್ಲಿ ಮಾಡುವ ಭೋಜನನೋ ಹೇಗೆ? ಇದಕ್ಕೇನ್ ಅರ್ಥ ಮಾಡೋದು ಅಂದ್ರೆ ಅದಕ್ಕೆ ಇಲ್ಲಿ ಪ್ರಶ್ನೆ ಮಾಡಿಕೊಂಡು ಇವ್ರು ಉತ್ತರ ಹೇಳಿದ್ದು, ಘಟಿಕಾಸು ಭೋಜನಂ ಘಟಿಕಾ ಭೋಜನಂ ಸಪ್ತಸು ಘಟಿಕಾ ಭೋಜನಂ ಸಪ್ತ ಘಟಿಕಾ ಭೋಜನಂ. ಅಂದ್ರೆ ಘಳಿಗೆಗಳಲ್ಲಿ ಮಾಡೋ ಭೋಜನಕ್ಕೆ ಘಟಿಕಾ ಭೋಜನ ಅಂತ ಕರೀತಾರೆ. 24 ನಿಮಿಷ ಒಂದೊಂದು ಘಳಿಗೆ, ಅದ್ರಲ್ಲಿ ಮಾಡೋ ಭೋಜನಕ್ಕೆ ಘಟಿಕಾ ಭೋಜನ. ಸಪ್ತ ಘಟಿಕಾ ಭೋಜನ ಅಂತಂದ್ರೆ 7 ಘಳಿಗೆಗಳ ಭೋಜನ. ಆದ್ರೆ ಇದೇನ್ ಅರ್ಥ ಕೊಡ್ತು? 7 ಘಳಿಗೆಗಳಲ್ಲಿ ಮಾಡುವ ಭೋಜನ ಅಂತ ಆಯ್ತು. ಹಾಗಾದ್ರೆ 2 ಗಂಟೆ 40-45 ನಿಮಿಷ ಅವನು ಭೋಜನ ಮಾಡ್ತಾ ಕೂತಿರ್ತಾನ, ಹಾಗರ್ಥ ಅಲ್ಲ. ಹಾಗಾದ್ರೆ ಇದನ್ನ ಹೇಗೆ ಅರ್ಥೈಸ್ಬೇಕು ಅಂದ್ರೆ ಪ್ರಾಕ್ ಅಂತ ಅರ್ಥ ಮಾಡ್ಬೇಕು. ಅಂದ್ರೆ ಸಪ್ತಘಟಿಕಾಗಳಿಗಿಂತ ಪ್ರಾಕ್ ಭೋಜನ, ಮೊದಲು ಮಾಡಬೇಕಾದ ಭೋಜನ ಅಂತ ಅರ್ಥ ಮಾಡ್ಬೇಕು. ಇದಕ್ಕೆ ಅನೇಕ ಉದಾಹರಣೆಗಳನ್ನ ಇಲ್ಲಿ ಕೊಡ್ತಾರೆ. ಸಂದಿಗ್ಧ ಸಾಧ್ಯ ಧರ್ಮ ಪಕ್ಷ ಅಂತೆಲ್ಲ ನ್ಯಾಯಶಾಸ್ತ್ರದ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಅಂತೂ ಅದಿರ್ಲಿ, ನಮಗೆ ಬೇಕಾಗಿದ್ದೇನು? ಸಪ್ತಘಟಿಕಾ ಭೋಜನ ಅಂದ್ರೆ ಸಾಯಂಕಾಲದ 7 ಘಳಿಗೆಗಳಿಗಿಂತ ಮೊದಲೇ ಮಾಡುವ ಭೋಜನ, ಇದು ಸಪ್ತಘಟಿಕಾ ಭೋಜನ ಅಂತ. ಇದನ್ನ ತಿಳ್ಕೊಬೇಕು. ಇದಾದ್ಮೇಲೆ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿಯಲ್ಲಿ ಮುಂದುವರೆಸ್ತಾರೆ. ಅಲ್ಲಿ ಹೇಳೋದು ಬೇರೆ ಬೇರೆ ಗ್ರಂಥದಲ್ಲಿ, ಅಂದ್ರೆ ಭಾಮತಿ ಗ್ರಂಥ ಅಂದ್ರೆ ವಾಚಸ್ಪತಿ ಮಿಶ್ರರು ಅಂತ ಇದ್ದಾರೆ, ದೊಡ್ಡ ವಿದ್ವಾಂಸರು. ಅವರು ಬರೆದ ಗ್ರಂಥ, ಅಂದ್ರೆ ಈಗಿಲ್ಲ, ತುಂಬಾ ಹಳಬ್ರು. ಭಾಮತಿ ಗ್ರಂಥದ ಕರ್ತೃಗಳು. ಅವರು ಬರೆದ ಗ್ರಂಥಗಳೇನಿದೆ ಅದಕ್ಕೆ ಪ್ರಾಶಸ್ತ್ಯ ಹೆಚ್ಚು, ಅದ್ವೈತ ಗ್ರಂಥಗಳಿದೆ ಅದರಲ್ಲಿ ಭಾಮತಿ ಅಂತ ಬಹಳ ಪ್ರಸಿದ್ಧ ಗ್ರಂಥ. ಅವರೇ ನ್ಯಾಯಶಾಸ್ತ್ರಕ್ಕೂ ಅನೇಕ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅವರು ತಾವೇನು ತಮ್ಮ ಗ್ರಂಥದಲ್ಲಿ ಈ ಜೈನ ಮತಾಧಿಕರಣ ವಿಮರ್ಶೆ ಮಾಡ್ಬೇಕಾದ್ರೆ, ಅವರು ಸ್ಯಾದ್ವಾದಾಧಿಕರಣ ಅಂತ ಹೇಗಿದ್ರು ಜೈನ ಮತ ಖಂಡನೆಗೋಸ್ಕರ
ಏನ್ ನಾವು ವ್ಯಾಖ್ಯಾನ ಮಾಡಿದ್ವಿ ಅವ್ರದ್ದು ವ್ಯಾಖ್ಯಾನಗಳಿದೆ. ಆ ವ್ಯಾಖ್ಯಾನಗಳಲ್ಲಿ ಏನ್ ಹೇಳಿದ್ದಾರೆ, ಅಲ್ಲಿ ಹೇಗಿರ್ಬೇಕಾಗಿತ್ತು, ಅಥವಾ ಇಲ್ಲಿ ಅದಕ್ಕೂ ಹೊಂದಾವಣಿಕೆ ಇದೆಯಾ, ಅದನ್ನೆಲ್ಲ ಈ ಟಿಪ್ಪಣಿಯಲ್ಲಿ ವಿಚಾರ ಮಾಡ್ತಾರೆ. ಆದ್ರೆ ಇದೆಲ್ಲ ಏನಂದ್ರೆ ಸೂಕ್ಷ್ಮ ವ್ಯಾಕರಣ ವಿಚಾರಗಳಿಗೆ ಹೋಗ್ತಾರೆ. ಕೆಲವು ಕಡೆ ಎಲ್ಲೋ ಪ್ರಮೇಯ ವಿಚಾರ ಅಂದ್ರೆ ಪ್ರಶ್ನೆಗಳು ಉತ್ತರಗಳು ಅಂತ ಸಿದ್ಧಾಂತದಲ್ಲಿ ತತ್ವದ ಬಗ್ಗೆ ಪ್ರಶ್ನೆ ಉತ್ತರ ಬರುತ್ತಲ್ಲ ಅಂತ ಕೆಲವು ಕಡೆ ಹೋಗ್ತಾರೆ. ಇವ್ರೇನ್ ಹೇಳಿದ್ದಾರೆ ಅಂತ ನೋಡೋಣ. ನಾನು ಅಘಾತಿ ಕರ್ಮಣ ಏವ ಪ್ರತಿಬಂಧಕತ್ವ ಮತದ್ವಯೇಪಿ ನತು ಘಾತಿ ಕರ್ಮಣ. ಇವ್ರ ಆಕ್ಷೇಪ ಇಷ್ಟೇ. ಈಗ ಘಾತಿ ಕರ್ಮ ಅಘಾತಿ ಕರ್ಮ ಅಂತ ಎರಡಿದೆ ಅಂತ ಹೇಳಿದ್ವಿ. ಘಾತಿ ಕರ್ಮ ಅಂತಂದ್ರೇನು, ಅವ್ರ ಮತದ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲದೆ ಇರೋದು, ಮತ್ತೆ ತೀರ್ಥಂಕರರ ಮಾತಿನ ಮೇಲೆ ಸಂಶಯ ಇರೋದು, ಇದೆಲ್ಲ ಘಾತಿ ಕರ್ಮಗಳು. ಅಘಾತಿ ಕರ್ಮ ಅಂತಂದ್ರೆ ಏನರ್ಥ, ಮಿಕ್ಕಿದ್ದು ಶರೀರ, ಅದರಲ್ಲಿ ಇರೋದು, ಅದರ ಪ್ರಯುಕ್ತ ಸುಖ ದುಃಖ, ಇದಂತ ಎಲ್ಲ ಕರ್ಮ. ಇಲ್ಲಿ ಯಾವುದು ಮುಖ್ಯವಾಗಿ ಪ್ರತಿಬಂಧಕ, ಅವನಿಗೆ ಶರೀರ ಇರೋದೇ ಪ್ರತಿಬಂಧಕ, ಸಂಸಾರದಲ್ಲಿ ಇರೋದೇ ಪ್ರತಿಬಂಧಕ ಮೊದಲು, ಅಂದ್ರೆ ಅಘಾತಿ ಕರ್ಮ. ಸಂಸಾರದಲ್ಲಿ ಇದ್ದಾನೆ, ಶರೀರ ಇದೆ, ಶರೀರದಲ್ಲಿ ದುಃಖ ಅನುಭವಿಸ್ತಾನೆ, ಶರೀರ ಅಭಿಮಾನ ಇದೆ, ಶರೀರ ಸ್ಥಿತಿ ಇದೆ, ಇಷ್ಟೆಲ್ಲ ಇದ್ದವನಿಗೆ ಕಷ್ಟ. ನತು ಘಾತಿ ಕರ್ಮಣ, ಹೊರತು ಘಾತಿ ಕರ್ಮ ಅಲ್ಲ. ಅದು ಇದ್ರು ಇಲ್ಲದೆ ಅದು ಬೇರೆ. ಶರೀರ ಇದ್ದವನಿಗೆ ತಾನೇ ಕಷ್ಟ. ಅದರಿಂದಲೇ ಜೈನಾಧಿಕರಣ ಅಂತಾನೆ ಪ್ರಸಿದ್ಧ, ಅದೊಂದು ಭಾಗ. ಹಿಂದೆ 2ನೇ ಅಧ್ಯಾಯದ 2ನೇ ಪಾದ ಅಂತ 2ನೇ ದಿವಸ ಹೇಳಿದ್ನಲ್ಲ, ಅದೇ ಸಮಯ ಪಾದದಲ್ಲಿ ಜೀವಗುಣ ಪ್ರತಿಬಂಧಕ ಮಿತಿ ಘಾತಿ ಕರ್ಮ ಲಕ್ಷಣ ಅಭಿಹಿತಂ. ಘಾತಿ ಕರ್ಮಗಳು ಅಂದ್ರೆ ಯಾವುದು ಅಂದ್ರೆ, ಯಾವುದು ಜೀವನ ಗುಣಗಳನ್ನ ತಡೆ ಹಿಡಿಯತ್ತು. ಜೀವ ತಾನೇನೋ ಒಂದು ಆನಂದ ಅನುಭವಿಸ್ಬೇಕು, ಹಾಗೆ ಜ್ಞಾನದಿಂದಾಗಿ ಒಳ್ಳೆಯ ಸುಖ ಅನುಭವಿಸ್ಬೇಕು, ಆದ್ರೆ ಅದಕ್ಕೆಲ್ಲ ತೊಡಕನ್ನು ಉಂಟು ಮಾಡುವಂತಹ ಕೆಲವುದಿನ ಕರ್ಮಗಳು, ಅದನ್ನೆಲ್ಲ ಘಾತಿ ಕರ್ಮ ಅಂತ ಕರೀತಾರೆ. ಅಂತ ಘಾತಿ ಕರ್ಮಗಳನ್ನ ಬಿಡಬೇಕು ಅಂತ ಇದು ಒಂದು. ಆದ್ರೆ ಕೆಲವು ಮತದಲ್ಲಿ ಹೇಗಿದೆ ಅಂದ್ರೆ, ಯಾವುದೇ ಕರ್ಮ ಆದ್ರೂ ಅದು ಜ್ಞಾನ ಬರ್ಲಿಕ್ಕೆ ತೊಂದರೆ, ತತ್ವಜ್ಞಾನ ಬರ್ಲಿಕ್ಕೆ. ಹಾಗಾಗಿ ಎಲ್ಲವೂ ಕೂಡ ನಮ್ಮ ಶ್ರೇಯಸ್ಸಿಗೆ ಅದು ಪ್ರತಿಬಂಧಕನೇ. ಹಾಗಾಗಿ ಎಲ್ಲವನ್ನ ಘಾತಿ ಘಾತಿ ಅಂತಾನೆ ಕರಿಬೇಕು. ಹಾಗಾದ್ರೆ ಅಘಾತಿ ಕರ್ಮಗಳು ತೊಂದರೆ ಕೊಡಲ್ವಾ, ಘಾತಿ ಕರ್ಮಗಳು ಮಾತ್ರ ತೊಂದರೆ ಕೊಡೋದಾ ಅಂತ. ನಮ್ಗೆ ಇಲ್ಲೆಲ್ಲ ನಾನು ಬಳಸ್ತಾ ಇದ್ದೀನಿ ಘಾತಿ ಕರ್ಮ ಅಘಾತಿ ಕರ್ಮ ಅಂತ. ಆದ್ರೆ ಶಬ್ದ ಹೇಳಿದ್ರು ಕೂಡ ನಮ್ಗೆ ಹಿಂದಿನೆಲ್ಲ ನೆನಪಾಗ್ಬೇಕು. ಅಘಾತಿ ಕರ್ಮ ಅಂದ್ರೆ ಓ ಇದ್ರ ಬಗ್ಗೆ, ಅಘಾತಿ ಕರ್ಮ ಅಂದ್ರೆ ಓ ಇದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತ. ಯಾಕಂದ್ರೆ ಮತ್ತೆ ವಿವರಣೆ ಮಾಡೋ ಅಗತ್ಯ ಇಲ್ಲ, ನಮ್ಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ ಘಾತಿ ಕರ್ಮ ಅಂದ್ರೆ ಯಾವುದು, ಅಘಾತಿ ಕರ್ಮ ಅಂದ್ರೆ ಯಾವುದು ಅಂತ ಅರ್ಥ. ಇಲ್ಲಿ ಅಘಾತಿ ಕರ್ಮದಲ್ಲಿ ಇವ್ರ ಆಕ್ಷೇಪ ಇಷ್ಟೇ. ಈಗ ಆಯುಷ್ಯ ಅದು ಶ್ರೇಯಸ್ಸಿಗೆ ಕಾರಣ ಅಲ್ಲ ಅಂತ ನೀವು ಹೇಳ್ತೀರಿ. ಶ್ರೇಯಸ್ಸಿಗೆ ಕಾರಣ ಅಲ್ಲ ಅಂತ ಹೇಗೆ ಹೇಳ್ತೀರಿ? ಒಬ್ಬ ಆಯುಷ್ಯ ಇದ್ರೆ ತಾನೇ ಒಂದ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಶರೀರ ಬೇಕಾಗತ್ತೆ, ಶರೀರ ಬೇಕಾಗತ್ತೆ ಅಂದ್ಮೇಲೆ ಅದು ಶ್ರೇಯಸ್ಸಿಗೆ ಪ್ರತಿಬಂಧಕ ಅಲ್ಲ, ಶ್ರೇಯಸ್ಸಿಗೆ ಕಾರಣ ಆಗತ್ತೆ. ಅದು ನೀವೇನ್ ಮಾಡ್ತಾ ಇದ್ರಿ, ಅದರ ಅಘಾತಿ ಕರ್ಮದಲ್ಲಿ ಸೇರಿಸ್ತಾ ಇದ್ರಿ. ಶರೀರ ಇರಬಾರ್ದು, ಶರೀರದಲ್ಲಿ ನಾವಿರಬಾರ್ದು, ಶರೀರ ಅನ್ನೋದೇ ಇರಬಾರ್ದು, ಇನ್ನು ಶರೀರ ಇದ್ದು ನಾವು ಆ ಶರೀರದಲ್ಲಿ ಇರಬಾರ್ದು, ಆ ಶರೀರದ ಮೇಲೆ ನಮ್ಗೆ ಅಭಿಮಾನ ಇರಬಾರ್ದು, ಆ ಶರೀರ ಇರೋದ್ರಿಂದಲೇ ನಮ್ಗೆ ಅದರ ಪ್ರಯುಕ್ತವಾಗಿ ಸುಖ ದುಃಖಗಳು ಆಗ್ತದೆ. ಇದ್ಯಾವುದು ಬೇಡ, ಇದು ಯಾವುದು ಇಲ್ಲ ಅಂತ ಆದ್ರೆ ಆಗ ಸರಿ. ಆದ್ರೆ ಇವೆಲ್ಲ ಇದೆ ಇದ್ದಾಗ ಏನ್ ತೊಂದ್ರೆ, ಏನು ತೊಂದ್ರೆ ಆಗಲ್ಲ, ಆಯುಷ್ಯ ಅಭಿವೃದ್ಧಿ ಆಗತ್ತೆ. ನಮ್ಗೆ ಶರೀರ ಮಾಧ್ಯಂಕಲು ಧರ್ಮ ಸಾಧನಂ ಅಂತ ಒಬ್ಬ ಕವಿ ಹೇಳ್ತಾರೆ. ಇದು ಯಾರು ಹೇಳಿದ್ದು? ಈ ಕವಿ ಕಾಳಿದಾಸ ಹೇಳ್ತಾರೆ ಈ ಮಾತನ್ನ. ತನ್ನ ಕುಮಾರ ಸಂಭವ ಅಂತ ಒಂದು ಕಾವ್ಯ ಇದೆ, ಅದ್ರ ಹೇಳ್ತಾರೆ. ಏನ್ ಅರ್ಥ ಹೇಳಿದಾನೆ ಅಂದ್ರೆ, ಪಾರ್ವತಿ ಮತ್ತೆ ಸ್ಕಂದ ಮತ್ತೆ ಶಿವ ಇವರ ವರ್ಣನೆ ಮಾಡ್ತಾ ಬರ್ತಾರೆ. ತಾರಕಾಸುರನ ಸಂಹಾರ ಮಾಡ್ಬೇಕು, ಇಲ್ಲಿ ಸ್ಕಂದ ಸುಬ್ರಹ್ಮಣ್ಯನ ಉತ್ಪತ್ತಿ ಆಗ್ಬೇಕು, ಅದನ್ನ ಕುಮಾರ ಸಂಭವ ಅಂತ. ಕುಮಾರ ಅಂದ್ರೆ ಸ್ಕಂದ, ಸ್ಕಂದನ ಸಂಭವ ಉತ್ಪತ್ತಿ, ಅದನ್ನ ವರ್ಣಿಸಿದಾನೆ ಕಾಳಿದಾಸ. ಅದ್ರಲ್ಲಿ ಹೇಳ್ತಾ, ಪಾರ್ವತಿ ದೇವಿ ತುಂಬಾ ತಪಸ್ಸನ್ನ ಮಾಡ್ತಾ ಇರ್ತಾರೆ. ರುದ್ರದೇವರು ಬ್ರಹ್ಮಚಾರಿ ವೇಷದಲ್ಲಿ ಬರ್ತಾರೆ. ಬಂದು ಯಾಕೆ ಇಷ್ಟು ತಪಸ್ ಮಾಡ್ತಾ ಇದ್ರಿ, ಬೇಡ ಅಂತ ತಡಿಲಿಕ್ಕೆ ಹೋಗ್ತಾರೆ. ಆ ತಡಿಬೇಕಾದ್ರೆ ಒಂದು ಉಪದೇಶ ಕೊಡ್ತಾರೆ, ರುದ್ರದೇವರ ಮುಖಾಂತರ ಉಪದೇಶ. ಅದನ್ನ ಕಾಳಿದಾಸ ತಾನು ಉಲ್ಲೇಖ ಮಾಡ್ತಾರೆ ತನ್ನ ಮಾತಿನಲ್ಲಿ. ಶರೀರಂ ಆದ್ಯಂ ಖಲು ಧರ್ಮ ಸಾಧನ. ಧರ್ಮಕ್ಕೆ ಸಾಧನ ಯಾವುದು? ದೇವ್ರ ಪಾತ್ರೆಗಳೇ ಧರ್ಮಕ್ ಸಾಧನ. ಪಾತ್ರೆ ಇಲ್ಲದ್ರೆ ದೇವ್ರ ಪೂಜೆ ಮಾಡ್ಲಿಕ್ಕಾಗತ್ತ? ಅದೇ ಧರ್ಮಕ್ ಸಾಧನ. ಪುಸ್ತಕ ಧರ್ಮಕ್ ಸಾಧನ, ಯಾಕೆ ಓದ್ತಾ ಇದ್ರೆ ಮಂತ್ರಗಳು ಹೇಳಿಕ್ ಬರಲ್ಲ, ಸ್ತೋತ್ರ ಹೇಳಿಕ್ ಬರಲ್ಲ. ಮೊಬೈಲು ಧರ್ಮ ಸಾಧನ, ಇಲ್ದೆ ಇದ್ರೆ ಹೆಂಗೆ ಎಲ್ಲ ಧರ್ಮಾಚರಣೆ ಮಾಡ್ಲಿಕ್ಕೆ ಸಾಧ್ಯ? ಒಂದೊಂದೊಂದೊಂದ್ ಧರ್ಮ ಸಾಧನ ಅಂತ ಅನ್ಕೊಳ್ಬೋದು ನಾವು. ಆದ್ರೆ ಅವ್ನು ಹೇಳೋದು ಇದೆಲ್ಲ ಮುಂದಿನ ಮಾತು. ಶರೀರಂ ಆದ್ಯಂ ಖಲು ಧರ್ಮ ಸಾಧನ. ಮೊದಲು ಶರೀರ ಮುಖ್ಯ, ಧರ್ಮ ಸಾಧನ ಶರೀರ ಇದ್ರೆ ಆಮೇಲೆ ಮುಂದಿಂದು. ದೇಹನೇ ಇಲ್ದೇ ಇದ್ರೆ ಸತ್ತೋದ್ರೆ ವ್ಯಕ್ತಿ ಮುಂದೆ ಏನ್ ಕತೆ? ಅದರಿಂದ ಶರೀರ ರಕ್ಷಣೆ ಬಹಳ ಮುಖ್ಯ ಧರ್ಮ ಸಾಧನೆಗೆ ಅಂತ ಒಂದ್ ಮಾತಿದೆ. ಆ ಮಾತು ಇಲ್ಲಿಗೆ ಎಷ್ಟು ಅನ್ವಯಿಸುತ್ತೆ ಅಂದ್ರೆ, ಇವರು ಹಾಗೆ ಹೇಳೋದು,
ಶರೀರ ಇದ್ರೆ ಒಳ್ಳೇದೇ ತಾನೆ, ಹೋದ್ರೆ ಇನ್ನು ಕೆಟ್ಟದ್ದು, ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅಂತದ್ರಲ್ಲಿ ಆಯುರಾದೀನಂ ಶ್ರೇಯೋ ಹಂತೃತ್ವಾಭಾವೇಪಿ, ಶ್ರೇಯೋ ಹಂತೃತ್ವ ಇಲ್ಲ, ಶ್ರೇಯಸ್ಸನ್ನ ಕಳಿಯಲ್ಲ ಅದು ಯಾವುದು ಆಯುಷ್ಯ ಅಥವಾ ಆಯುಷ್ಯಕ್ಕೆ ಬೇಕಾದ ಈ ಶರೀರಾದಿಗಳು. ಮತ್ ಯಾಕೆ ನೀವು ಅದನ್ನ ಈ ಕರ್ಮಗಳಲ್ಲಿ ಅಘಾತಿ ಕರ್ಮ, ಅದು ಒಂದು ಬೇಡದೇ ಇರೋ ಕರ್ಮ, ಅದು ನಮ್ಗೆ ಹೋಗ್ಬೇಕು ಅಂತೆಲ್ಲ ಯಾಕೆ ಬಯಸ್ತಾ ಇದೀರಿ ಅಂದ್ರೆ, ಅದು ಇರೋದೇನೋ ನಿಜ, ಅದಿದ್ರೆ ಮೋಕ್ಷ ವಿಲಂಬಕತ್ವಾತ್ ಪ್ರತಿಬಂಧಕತ್ವ, ಮೋಕ್ಷ ಲೇಟ್ ಆಗಿ ಸಿಗತ್ತೆ ಅದಿದ್ರೆ. ಸರಿ, ಹೋದ್ರೆ ಮೋಕ್ಷ ಬೇಗ ಸಿಕ್ಬಿಡತ್ತ, ಸಾಧನೆ ಮಾಡಿದ್ರೆ ಮೋಕ್ಷ ಬೇಗ ಸಿಕ್ಬಿಡತ್ತಲ್ಲ. ಆ ಶರೀರ ಹೋಗತ್ತೆ ಅನ್ಕೊಳ್ಳೆ ಅವ್ನ್ ಬೇಗ ಸಾಧನೆ ಮಾಡ್ಕೊಂಡಿರ್ಬೇಕು. ಆದ್ರಿಂದ ಶರೀರದಲ್ಲಿ ಇರೋದು ತುಂಬಾ ಮೋಕ್ಷ ಸಿಗ್ಲಿಕ್ಕೆ, ಬೇಗ ಸಿಗ್ಲಿಕ್ಕೆ ಪ್ರತಿಬಂಧಕ. ಅದು ಲೇಟಾಗೆ ಸಿಗತ್ತೆ ನಮಗೆ. ಬೇಗ ಮೋಕ್ಷ ಸಿಗಬೇಕಾ, ಶರೀರದಲ್ಲಿ ನೀವು ಇರಬಾರ್ದು. ಹಾಗಾಗಿ ಶರೀರದಲ್ಲಿ ಇರೋದು ಕೂಡ ನಮ್ಮ ಪರಮ ಶ್ರೇಯಸ್ಸಿಗೆ ಪ್ರತಿಬಂಧಕ, ಸಾಮಾನ್ಯವಾದ ಶ್ರೇಯಸ್ಸಿಗೆ ಪ್ರತಿಬಂಧಕ ಅಲ್ಲ. ಲೌಕಿಕ ಜೀವನ ಚೆನ್ನಾಗಿ ಸಾಗಿಸ್ಕೊಂಡು ಹೋದ, ಆಯುಷ್ಯ ಇತ್ತು, ಚೆನ್ನಾಗಿ ಸಾಗಿಸ್ಕೊಂಡು ಹೋದ, ಶರೀರದಲ್ಲಿ ಅಭಿಮಾನ ಇತ್ತು, ಹೆಂಡತಿ ಮಕ್ಕಳ ಅಭಿಮಾನ ಇತ್ತು, ಪ್ರೀತಿ ಇತ್ತು, ಎಲ್ಲ ನಡೀತು, ಚೆನ್ನಾಗಿ ಅವನು ಅನುಭವಿಸ್ತಾ ಲೌಕಿಕ ಸುಖವನ್ನ. ಆದ್ರೆ ಇದು ಇಹ ಶ್ರೇಯಸ್ಸಿಗೆ ಕಾರಣ ಇದ್ ನಿಜ, ಪಾರತ್ರಿಕ ಶ್ರೇಯಸ್ಸಿಗೆ, ಪಾರಲೌಕಿಕ ಶ್ರೇಯಸ್ಸಿಗೆ ಕಾರಣ ಆಗ್ಲಿಲ್ಲ. ವಸ್ತುತಃ ಏನಂದ್ರೆ ಪ್ರೇಯಸ್ಸು ಶ್ರೇಯಸ್ಸು ಅಂತ ಎರಡು ಶಬ್ದ ಬಳಸ್ತಾರೆ. ಪ್ರೇಯಸ್ಸು ಬೇರೆ, ಶ್ರೇಯಸ್ಸು ಬೇರೆ. ಪ್ರೇಯಸ್ಸು ಅಂದ್ರೆ ಸಾಮಾನ್ಯವಾದ ಲೌಕಿಕ ಭೋಗ, ಶ್ರೇಯಸ್ಸು ಅಂದ್ರೆ ಅದು ಮೋಕ್ಷ ಅಂತಾನೆ ಅರ್ಥ. ಆದ್ರೆ ಕೆಲವರು ಶ್ರೇಯಸ್ಸನ್ನ ಈ ಅರ್ಥದಲ್ಲಿ ಬರೀತಾರೆ, ಶ್ರೇಯಸ್ಸು ಪರಮ ಶ್ರೇಯಸ್ಸು ಅಂತ. ಶ್ರೇಯಸ್ಸು ಅಂದ್ರೆ ಲೌಕಿಕ, ಪರಮ ಶ್ರೇಯಸ್ಸು ಅಂದ್ರೆ ಮೋಕ್ಷ. ಹಾಗಾದ್ರೆ ಮೋಕ್ಷಕ್ಕೆ ವಿಳಂಬಪ್ರದವಾಗಿದ್ದರಿಂದ ಈ ಆಯುಷ್ಯ, ಶರೀರದಲ್ಲಿ ಸ್ಥಿತಿ, ಶರೀರ ಪ್ರಯುಕ್ತ ಸುಖ ದುಃಖ ಯಾವುದು ಬೇಡ ಅಂತ ಹೇಳಿ ಅದನ್ನು ಇಲ್ಲೇ ನಾವು ಸೇರಿಸಿದೀವಿ ಅಂತ ಇದೊಂದು ವಿಷಯವನ್ನ ಇಲ್ಲಿ ಬಿಡಿಸ್ತಾರೆ. ಇನ್ನು ಮುಂದಕ್ಕೂ ಒಂದ್ ಎರಡು ವಿಚಾರಗಳನ್ನ ಅವ್ರು ಮಾಡ್ತಾರೆ, ಈ ವ್ಯಾಕರಣದ ವಿಚಾರ. ಅದನ್ನ ಮುಕ್ತಾಯ ಮಾಡಿದ್ರೆ ನಾವು ಮುಂದಿನ ಸುಧಾಮೂಲಕ್ಕೆ ಹೋಗ್ಬೋದು. ಅದೇನ್ ವಿಚಾರ ಅನ್ನೋದ್ರ ಮತ್ತೆ ನಾಡಿದ್ದ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ.